ಹೊನ್ನಾವರ ತಾಲೂಕಿನ ಕರ್ಕಿಯ ರಾಮೇಶ್ವರ ಕಂಬಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಸಂತೆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಸರ್ಕಾರದ 10 ಹಲವು ಯೋಜನೆಗಳಲ್ಲಿ ಮಕ್ಕಳ ಸಂತೆ ಕೂಡ ಒಂದಾಗಿದ್ದು 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ಕರ್ಕಿಯ ರಾಮೇಶ್ವರ ಕಂಬಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಸಂತೆ ಸಡಗರ ಸಂಭ್ರಮದಿಂದ ಜರುಗಿತು. ಈ ಮಕ್ಕಳ ಸಂತೆಯಲ್ಲಿ ಅಂಗನವಾಡಿ ಮಕ್ಕಳು ಕೂಡ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಮಕ್ಕಳ ಸಂತೆಯನ್ನ ಕರ್ಕಿಯ ಸಿಆರ್ಪಿಗಳಾದ ಸಚ್ಚಿದಾನಂದ ಭಟ್ ಉದ್ಘಾಟಿಸಿದರು. ಮಕ್ಕಳ ಸಂತೆಯಲ್ಲಿ ಬಗೆ ಬಗೆಯ ತಿಂಡಿ ತಿನಿಸುಗಳು, ತರಕಾರಿ, ಹಣ್ಣು ಹಂಪಲಗಳು, ಹೂವಿನ ಗಿಡ ಹಾಗೂ ತಂಪು ಪಾನೀಯಗಳ ಜೊತೆಗೆ ಮನರಂಜನೆಯ ಆಟಗಳನ್ನು ಆಯೋಜಿಸಲಾಗಿತ್ತು. ಊರ ನಾಗರಿಕರು, ಮಕ್ಕಳ ಪೋಷಕರು ಖರೀದಿಗಾಗಿ ತಂಡೋಪತಂಡವಾಗಿ ಬಂದು ಮಕ್ಕಳಲ್ಲಿರುವ ಆಸಕ್ತಿ ಹೆಚ್ಚಿಸಿದರು. ಮಕ್ಕಳು ವಸ್ತುಗಳನ್ನು ಮಾರಾಟ ಮಾಡಿ ಚಿಲ್ಲರೆ ಕೊಡುತ್ತಾ ವ್ಯವಹಾರ ಜ್ಞಾನವನ್ನು ಹೆಚ್ಚಿಸಿಕೊಂಡರು. ಹಿರಿಯ ಪ್ರಾಥಮಿಕ ಶಾಲೆ ರಾಮೇಶ್ವರ ಕಂಬಿಯಲ್ಲಿ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಶ್ರೀಯುತ ಸಚ್ಚಿದಾನಂದ ಭಟ್ ಸರ್ ಅವರು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕೊಟ್ಟು ಹೋಗಿದ್ದಾರೆ. ಮಕ್ಕಳೆಲ್ಲ ಅತಿ ಆಸಕ್ತಿಯಿಂದ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಾರೆ. ಮಕ್ಕಳಿಗೆ ವ್ಯವಹಾರ ಜ್ಞಾನವನ್ನು ಈ ಮೂಲಕ ನೀಡುವಲ್ಲಿ ಯಶಸ್ಸು ಕಂಡಿದ್ದೇವೆ ಅನ್ನುವ ಮನೋಭಾವನೆ ನಮ್ಮದು. ಮಕ್ಕಳೆಲ್ಲ ಅತ್ಯಂತ ಉತ್ಸುಕತೆಯಿಂದ ಪಾಲ್ಗೊಂಡಿದ್ದಲ್ಲದೆ ಊರ ಜನರು, ಪಾಲಕರು ಕೂಡ ಅಷ್ಟೇ ಆಸಕ್ತಿಯಿಂದ ಮಕ್ಕಳೊಟ್ಟಿಗೆ ಬಂದು ಮಕ್ಕಳಿಗೆ ಎಲ್ಲ ತಯಾರಿ ಮಾಡಿಕೊಡುವುದರ ಮೂಲಕ, ಜೊತೆಗೆ ಖರೀದಿಯನ್ನು ಮಾಡುವುದರ ಮೂಲಕ ನಮ್ಮ ಮಕ್ಕಳ ಸಾಮಾನನ್ನೆಲ್ಲ ಖಾಲಿ ಮಾಡುವಲ್ಲಿ ರಾಮೇಶ್ವರ ಊರಿನ ಎಲ್ಲ ನಾಗರಿಕರು ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಇಂದು ನಮ್ಮ ರಾಮೇಶ್ವರ ಕಂಬಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಂತೆಯನ್ನು ನಡೆಸಲಾಗಿತ್ತು. ಇಲ್ಲಿ ಎಲ್ಲ ಮಕ್ಕಳು ಸಹ ತುಂಬ ಉತ್ಸಾಹದಿಂದ ಭಾಗವಹಿಸಿದ್ರು. ಹಾಗೆಯೇ ಎಲ್ಲರೂ ಸಾಮಾನುಗಳನ್ನು, ತರಕಾರಿಗಳನ್ನು ಖರೀದಿ ಮಾಡಿದರು. ಮಕ್ಕಳಲ್ಲಿ ಲಾಭ ನಷ್ಟದ ಕುರಿತು ಮಾಹಿತಿ, ಅವರಿಗೆ ಅದರ ಜ್ಞಾನ ಉಂಟಾಯಿತು. ಹಾಗೆಯೇ ಅವರಲ್ಲಿ ವ್ಯಾವಹಾರಿಕ ಜ್ಞಾನವನ್ನು ಬೆಳೆಸುವ ಉದ್ದೇಶದಿಂದ ಮಾಡಿದಂತಹ ಈ ಸಂತೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇದರಿಂದ ಎಲ್ಲ ಮಕ್ಕಳು ತುಂಬ ಖುಷಿಯಿಂದ ಭಾಗವಹಿಸಿ ತುಂಬ ಸಂತೋಷಪಟ್ಟರು. ಒಟ್ಟಾರೆಯಾಗಿ ಮಕ್ಕಳ ಸಂತೆ ಲವಲವಿಕೆಯಿಂದ ಮುಕ್ತಾಯಗೊಂಡಿತು. ಇನ್ನು ಈ ಮಕ್ಕಳ ಸಂತೆಯ ಪೂರ್ವ ತಯಾರಿಗೆ ಎಸ್ಡಿಎಂಸಿ ಸರ್ವ ಸದಸ್ಯರು, ಊರ ನಾಗರಿಕರು ಹಾಗೂ ಪಾಲಕರು ಸಹಕರಿಸಿದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.